ಎಂತೆಂತ ಜನ ಇರ್ತಾರೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ವ್ಯಕ್ತಿ. 3 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಭಾರಿ ಸೋಲು ಹಿನ್ನೆಲೆ ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ಬಿಜೆಪಿ ಕಾರ್ಯಕರ್ತ. ಮನೆಯಲ್ಲಿದ್ದ ಟಿವಿ ಒಡೆದು ಹಾಕಿದ್ದಾನೆ ಬಿಜೆಪಿ ಕಾರ್ಯಕರ್ತ. ಟಿವಿ ಒಡೆದು ಹಾಕಿ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲೆ ಆಕ್ರೋಶ? ನಿಮ್ಮ ನಾಯಕರ ಮೇಲೆ ಇರಬೇಕು. ಸೋಲಿ ಕಾರಣ ಯಾರು? ನಿಮ್ಮ ನಾಯಕರೇ. ಅವ್ರ ಮೇಲೆ ಕೋಪ ಇರಬೇಕು. ಟಿವಿ ಒಡೆದು ಹಾಕಿದ್ರೆ ಟಿವಿ ಏನ್ ಮಾಡುತ್ತೆ? ಟಿವಿ ಮುಂದೆ ಕೂತಿದ್ರು ಅನ್ಸುತ್ತೆ. 3 ಫಲಿತಾಂಶವನ್ನ ಗಮನಿಸೋಣ. ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಯಾರು ಹೀಗೆ ಮಾಡಬೇಡಿ. ನೀವು ಒಡೆದು ಹಾಕಿದ್ರೆ ಯಾರೋ ನಿಮ್ಮ ನಾಯಕರೇ ಬಂದು ಟಿವಿ ಕೊಡ್ಸಲ್ಲ ಅಥವಾ ನಿಮ್ಗೇನೋ ಸಮಾಧಾನ ಪಡಿಸಲ್ಲ. ನಿಮ್ಮ ಆಕ್ರೋಶ ನೀವೇ ವ್ಯಕ್ತಪಡಿಸ್ಬೇಕು. ನಿಮ್ಮ ಮನೇಲಿರೋ ವಸ್ತುಗಳನ್ನ ನೀವೇ ಹಾಳು ಮಾಡ್ದಂಗೆ ನಿಮ್ಮ ಕೈಯಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಟಿವಿಯನ್ನ ಮನೆಯಿಂದ ಹೊರಗಡೆ ತಂದು ಎತ್ತಿ ಆಚೆ ಹಾಕಿ ಕಲ್ಲೆತ್ತು ಬೇರೆ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇರಬಹುದು ಅಂತ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತ ಅಂತೆ ಟಿವಿ ನೋಡ್ಕೊಂಡು ಕೂತಿದ್ರು. 3 ಬೈ ಎಲೆಕ್ಷನ್ ಫಲಿತಾಂಶ ನೋಡಿದ್ರು. 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಸೋಲು ಅಂದ ತಕ್ಷಣ ಮನೆಯಲ್ಲಿರೋ ಟಿವಿ ತಂದು ಹೊರಗಡೆ ಎತ್ತಾಕಿದ್ದಾರೆ. ಚೆನ್ನಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿರ್ಬೋದು, ಟಿವಿ ನೋಡ್ತಾ ಇದ್ದಾರೆ ಅಂದ್ರೆ. ಚೆನ್ನಾಗಿರೋ ಟಿವಿನೇ ಹೊರಗಡೆ ಬಂದು ಹಿಂಗೆ ಎತ್ತಾಕಿ ಅಸಮಾಧಾನ ಅನ್ಸುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾರ ಮೇಲೆ ಅಸಮಾಧಾನ? ಬಿಜೆಪಿ ಪಾಳ್ಯದ ಮೇಲೆ ಇರಬೇಕು. ಮತದಾರರ ಮೇಲೆ ಅಂತೂ ತೀರಿಸ್ಕೊಳಕ್ಕಾಗಲ್ಲ. ನೋಡಿ, ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಪಾಪ ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮನೆಯೊಂದು 3 ಬಾಗಿಲು ಮಾಡ್ಕೊಂಡಿದ್ದೀರಿ. ತಳಮಟ್ಟದ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸೋರೆ ಪಕ್ಷದ ಕಾರ್ಯಕರ್ತರು. ಅವರ ಮನಸ್ಥಿತಿ ಹೇಗಾಗಿದೆ ನೋಡಿ. 3 ಕ್ಷೇತ್ರ ಇರುವಂತ ಕ್ಷೇತ್ರವನ್ನ ಕೂಡ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪಾಳ್ಯಕ್ಕಾಗ್ಲಿಲ್ಲ. ಹಾಗಾಗಿ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಪರಿ. ಟಿವಿ ನೋಡ್ರಿ, ಯಾಕೆ ಬಿಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿಜೆಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ, ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ ಬಿಜೆಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ? ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತಿ? ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ. ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಡತ್ತಿ? ಏನೂ ತಿಳಿಯಲ್ರಿ. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ. ತಿಳ್ಕೊಬೇಕ್ರಿ ಅದನ್ನ. ಮೊದಲು ಬಿಜೆಪಿ ಅವ್ರು ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂದ್ರೆ ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತಿಲ್ಲ. ಕಾರ್ಯಕರ್ತ ಎಕ್ಸಾಕ್ಟ್ಲಿ ಅವ್ರ ಮಾತು 100ಕ್ಕೆ 100 ಸತ್ಯ. ಅದರ ಪರಾಮರ್ಶೆ ಆಗುತ್ತಾ ಬಿಜೆಪಿ ಪಾಳ್ಯದಲ್ಲಿ? ಕಾದ್ ನೋಡೋಣ. ಬೈ ಎಲೆಕ್ಷನ್ ರಿಸಲ್ಟ್ 2028ರ ದಿಕ್ಸೂಚಿ ಅಂತೆ. ಕೆಪಿಸಿಸಿ ಕಚೇರಿಯಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಂದಿರು ಮಾಡಿದ ತಪ್ಪಿನಿಂದ ಮಕ್ಕಳ ಸೋಲಾಗಿದೆ. ರಾಜಕೀಯದಲ್ಲಿ ಟೀಕೆಗಳು ಸಾಯುತ್ತೆ, ಕೆಲಸ ಮಾತ್ರ ಉಳಿಯುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028ರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ. ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ, ಅದು ಇವತ್ತು ಜನ ಅದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, 2028ರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ. ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ನಾನು ಹೇಳಿದ್ದೆ ಹಿಂದೆ. ಟೀಕೆಗಳು ಸಾಯ್ತವೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ಹೇಳಿದ್ದೇನೆ. ಅದು ಇಲ್ಲಿ ಇವತ್ತು ಸಾಬೀತಾಗಿದೆ. ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ. ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ
ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ MP ಆಗಿದ್ದೋದ್ರು, ಮುಖ್ಯಮಂತ್ರಿ ಆಗಿದ್ದರು. 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಎಂತೆಂತ ಜನ ಇರ್ತಾರೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ವ್ಯಕ್ತಿ. 3 ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಭಾರಿ ಸೋಲು ಹಿನ್ನೆಲೆ ಟಿವಿನೇ ಒಡೆದು ಹಾಕ್ಬಿಟ್ಟಿದ್ದಾನಂತೆ ಬಿಜೆಪಿ ಕಾರ್ಯಕರ್ತ. ಮನೆಯಲ್ಲಿದ್ದ ಟಿವಿ ಒಡೆದು ಹಾಕಿದ್ದಾನೆ ಬಿಜೆಪಿ ಕಾರ್ಯಕರ್ತ. ಟಿವಿ ಒಡೆದು ಹಾಕಿ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ ಮೇಲೆ ಆಕ್ರೋಶ? ನಿಮ್ ನಾಯಕರ ಮೇಲೆ ಇರಬೇಕು. ಸೋಲಿ ಕಾರಣ ಯಾರು? ನಿಮ್ ನಾಯಕರೇ. ಅವ್ರ ಮೇಲೆ ಕೋಪ ಇರಬೇಕು. ಟಿವಿ ಒಡೆದು ಹಾಕಿದ್ರೆ ಟಿವಿ ಏನ್ ಮಾಡುತ್ತೆ? ಟಿವಿ ಮುಂದೆ ಕೂತಿದ್ರು ಅನ್ಸುತ್ತೆ. 3 ಫಲಿತಾಂಶವನ್ನ ಗಮನಿಸೋಣ. ದೃಶ್ಯ ನೋಡ್ತಾ ಇದ್ದೀರಿ. ದಯವಿಟ್ಟು ಯಾರು ಹೀಗೆ ಮಾಡಬೇಡಿ. ನೀವು ಒಡೆದು ಹಾಕಿದ್ರೆ ಯಾರೋ ನಿಮ್ಮ ನಾಯಕರೇ ಬಂದು ಟಿವಿ ಕೊಡಿಸಲ್ಲ ಅಥವಾ ನಿಮ್ಗೇನೋ ಸಮಾಧಾನ ಪಡಿಸಲ್ಲ. ನಿಮ್ಮ ಆಕ್ರೋಶ ನೀವೇ ವ್ಯಕ್ತಪಡಿಸ್ಬೇಕು. ನಿಮ್ಮ ಮನೇಲಿರೋ ವಸ್ತುಗಳನ್ನ ನೀವೇ ಹಾಳು ಮಾಡ್ದಂಗೆ ನಿಮ್ಮ ತಯಾರೇ. ನೋಡಿ ದೃಶ್ಯ ನೋಡ್ತಾ ಇದ್ದೀರಿ. ಟಿವಿಯನ್ನ ಮನೆಯಿಂದ ಹೊರಗಡೆ ತಂದು ಎತ್ತಿ ಆಚೆ ಹಾಕಿ ಕಲ್ಲೆತ್ತು ಬೇರೆ ಹಾಕ್ತಾರೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇರಬಹುದು ಅಂತ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತ ಅಂತೆ ಟಿವಿ ನೋಡ್ಕೊಂಡು ಕೂತಿದ್ರು. 3 ಬೈ ಎಲೆಕ್ಷನ್ ಫಲಿತಾಂಶ ನೋಡಿದ್ರು. 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಭಾರಿ ಹಿನ್ನಡೆ. ಸೋಲು ಅಂದ ತಕ್ಷಣ ಮನೆಯಲ್ಲಿರೋ ಟಿವಿ ತಂದು ಹೊರಗಡೆ ಎತ್ತಾಕಿದ್ದಾರೆ. ಚೆನ್ನಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಚೆನ್ನಾಗಿರ್ಬೋದು ಟಿವಿ ನೋಡ್ತಾ ಇದ್ದಾರೆ ಅಂದ್ರೆ. ಚೆನ್ನಾಗಿರೋ ಟಿವಿನೇ ಹೊರಗಡೆ ಬಂದು ಹಿಂಗೆ ಎತ್ತಾಕಿ ಅಸಮಾಧಾನ ಅನ್ಸುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾರ ಮೇಲೆ ಅಸಮಾಧಾನ? ಬಿಜೆಪಿ ಪಾಳ್ಯದ ಮೇಲೆ ಇರಬೇಕು. ಮತದಾರರ ಮೇಲೆ ಅಂತೂ ತೀರಿಸ್ಕೊಳಕ್ಕಾಗಲ್ಲ. ನೋಡಿ, ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಪಾಪ ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನು? ಮನೆಯೊಂದು 3 ಬಾಗಿಲು ಮಾಡ್ಕೊಂಡಿದ್ದೀರಿ. ತಳಮಟ್ಟದ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸೋರೆ ಪಕ್ಷದ ಕಾರ್ಯಕರ್ತರು. ಅವರ ಮನಸ್ಥಿತಿ ಹೇಗಾಗಿದೆ ನೋಡಿ. 3 ಕ್ಷೇತ್ರ ಇರುವಂತ ಕ್ಷೇತ್ರವನ್ನ ಕೂಡ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಪಾಳ್ಯಕ್ಕಾಗ್ಲಿಲ್ಲ. ಹಾಗಾಗಿ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಪರಿ. ಟಿವಿ ನೋಡ್ರಿ ಯಾಕೆ ಬಿಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ವಿ. ಇವತ್ತು ಇಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ BJP ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಅತ್ತಟೆ ಇವ್ರು ಅತ್ತಟೆ ಹಿಂಗೆ ಮಾಡಿದ್ರೆ BJP ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ? ತೀರಾ ಅದು ಕಾರ್ಯಕರ್ತನ ಬಲಿಪಶು ಮಾಡಿಬಿಡ್ತಾರೆ. ನೀವು ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತೆ? ಈ ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ. ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿ ಬಿಡತ್ತಿ ಏನು ತಿಳಿಯಲ್ರಿ. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೇನೆ ತಿಳ್ಕೊಬೇಕ್ರಿ. ಅದನ್ನ ಮೊದಲು BJP ಅವ್ರು ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂದ್ರೆ ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತ್ತಿಲ್ಲ. ಕಾರ್ಯಕರ್ತ